ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸ್ಗೆ ಸಂಬಂಧಪಟ್ಟಂತೆ ಮೊದಲನೇ ಚಾಪ್ಟರ್ನ ಸಂಪೂರ್ಣ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಕ್ವಶನ್ಗಳು ಎಕ್ಸಾಮಲ್ಲಿ ಯಾವ ರೀತಿ ಬರುತ್ತೆ ಅಷ್ಟು ಕ್ವಶನ್ಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಿಮ್ಗೇನಾದರೂ ಅಕೌಂಟ್ಸಲ್ಲಿ 100ಕ್ಕೆ 100ರಷ್ಟು ಮಾರ್ಕ್ಸ್ ತೆಗಿಬೇಕಾ? ನೀವೇನು ಚಿಂತೆ ಮಾಡಬೇಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋನು ನೋಡಿ. ನಿಮಗೆ ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100 ಮಾರ್ಕ್ಸು ಬಂದೇ ಬರುತ್ತೆ. ಆ ಗ್ಯಾರಂಟಿಯನ್ನು ನಾನು ಕೊಡ್ತೀನಿ. ಬನ್ನಿ ನೋಡೋಣ ಮೊದಲನೇ ಚಾಪ್ಟರ್ನ ಪ್ರಶ್ನೆ ಉತ್ತರಗಳು ಹೇಗಿರುತ್ತೆ. 1 ಮಾರ್ಕ್ಸು ಮತ್ತು 2 ಮಾರ್ಕ್ಸ್ನ ಪ್ರಶ್ನೆ ಉತ್ತರಗಳು, ಸಂಪೂರ್ಣ ಪ್ರಶ್ನೆ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಪಾರ್ಟ್ ಎ ನಲ್ಲಿ ಮೊದಲನೇ ಮೇಲೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ತಾರೆ. ಆ ಮೊದಲನೇ ಚಾಪ್ಟರ್ ಇಂದ ಯಾವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ, ಪಾರ್ಟ್ನರ್ಶಿಪ್ ಡೀಡ್ ಕಂಟೈನ್ಸ್ ಆಪ್ಷನ್ ಎ ನೇಮ್ ಆಫ್ ದ ಫರ್ಮ್, ಆಪ್ಷನ್ ಬಿ ನೇಮ್ ಅಂಡ್ ಅಡ್ರೆಸ್ ಆಫ್ ಪಾರ್ಟ್ನರ್ಸ್, ಆಪ್ಷನ್ ಸಿ ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ, ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ಇಲ್ಲಿ ಪ್ರಶ್ನೆ ತುಂಬಾ ಈಸಿಯಾಗಿದೆ. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಯಾವೆಲ್ಲ ಅಂಶಗಳು ಇರುತ್ತೆ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ ಎಲ್ಲ ಅಂಶಗಳು ಇರುತ್ತೆ. ನೇಮ್ ಆಫ್ ದ ಫರ್ಮ್ ಇರುತ್ತೆ, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್ ಇರುತ್ತೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇನ್ನೂ ಹಲವಾರು ಅಂಶಗಳಿರುತ್ತೆ. ಹಾಗಾಗಿ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ನೋಡಿ, ಈ ಪ್ರಶ್ನೆಯನ್ನು ನೋಡಿದ್ರೆ ನಿಮಗೆ ಇದೇ ಪ್ರಶ್ನೆಯನ್ನ 2 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಮೆನ್ಷನ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ. ನೀವು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆ 2 ಮಾರ್ಕ್ಸ್ ಕ್ವಶನ್ ಕೂಡ ನೀವು ಅಟೆಂಡ್ ಮಾಡ್ಬೋದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ಈಗ ನೆಕ್ಸ್ಟ್ 2ನೇ ಪ್ರಶ್ನೆ, ಇಫ್ ಎ ಫರ್ಮ್ ಇಸ್ ಎಂಗೇಜಿಂಗ್ ಇನ್ ಬ್ಯಾಂಕಿಂಗ್ ಬಿಸ್ನೆಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ ಇಸ್ ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 30, ಆಪ್ಷನ್ ಡಿ 50. ನೋಡಿ, ಇಲ್ಲಿ ಪ್ರಶ್ನೆ ಹೀಗಿದೆ, ಬ್ಯಾಂಕಿಂಗ್ ಬಿಸ್ನೆಸ್ ಮಾಡುವ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಎಷ್ಟು ಜನ ಇರಬೇಕು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ 10. ನೋಡಿ, ಇಲ್ಲಿ ಒಂದು ನೋಟ್ ಇದೆ. ಈ ಆಪ್ಷನ್ 10 ಅನ್ನೋದು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಸೆಕ್ಷನ್ 11 ಆಫ್ ಕಂಪನಿ ಆಕ್ಟ್ 1956 ಅಲ್ಲಿ ಈ ಉತ್ತರವನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನೋಟ್ ಕೂಡ ಕೊಟ್ಟಿದ್ದೀನಿ ನಿಮಗೆ. ನೆಕ್ಸ್ಟ್ 3ನೇ ಪ್ರಶ್ನೆ, ದ ಪಾರ್ಟ್ನರ್ಶಿಪ್ ಡೀಡ್ should be properly drafted as per provision of the option A Partnership Act, option B Stamp Act, option C Companies Act, option D Registration Act. ನೋಡಿ, ಈ ಪ್ರಶ್ನೆಯನ್ನ 2025 ಎಕ್ಸಾಮ್ ಅಲ್ಲಿ ಕೇಳಿದರೆ ಸುಮಾರು ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡಿದ್ದಾರೆ ಪಾರ್ಟ್ನರ್ಶಿಪ್ ಆಕ್ಟ್ ಅಂತ. ಸರಿಯಾದ ಉತ್ತರ ಸ್ಟಾಂಪ್ ಆಕ್ಟ್, ಆಪ್ಷನ್ ಬಿ ಸ್ಟಾಂಪ್ ಆಕ್ಟ್. ಮುಂದಿನ ಪ್ರಶ್ನೆ, the clauses of partnership deed can be altered with the consent of option A 2 partners, option B 10 partners, option C 20 partners, option D all the partners. ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. the clauses of partnership deed can be altered ಅಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಇರುತ್ತಲ್ವ ಅಂಶಗಳು, ಅದನ್ನ ಹೇಗೆ ನಾವು ಬದಲಾಯಿಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, 2 ಪಾರ್ಟ್ನರ್ಗಳ ಒಪ್ಪಿಗೆ ತಗೊಂಡು, ಅಥವಾ 10 ಪಾರ್ಟ್ನರ್ಗಳ ಒಪ್ಪಿಗೆಯನ್ನು ತಗೊಂಡು, ಅಥವಾ 20 ಪಾರ್ಟ್ನರ್ಗಳ ಒಪ್ಪಿಗೆಯನ್ನು ತಗೊಂಡು, ಅಥವಾ ಎಲ್ಲ ಪಾರ್ಟ್ನರ್ಗಳ ಒಪ್ಪಿಗೆಯನ್ನು ತಗೊಂಡು ಚೇಂಜ್ ಮಾಡ್ಬೋದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ಪಾರ್ಟ್ನರ್ಸ್ ಕನ್ಸೆಂಟ್. ಎಲ್ಲ ಪಾರ್ಟ್ನರ್ಗಳ ಒಪ್ಪಿಗೆಯ ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಆಗಿರುವ ಕ್ಲಾಸಸ್ನೆಲ್ಲ ಚೇಂಜ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು. ಮುಂದಿನ ಪ್ರಶ್ನೆ, the agreement between partners must be to share option A profits, option B losses, option C profit and losses, option D duties and responsibilities. ಇಲ್ಲಿ ಸರಿಯಾದ ಉತ್ತರ ಅಗ್ರಿಮೆಂಟ್ ಏನಕ್ಕೆ ಮಾಡ್ಕೊಂಡಿರ್ತಾರೆ, ಪಾರ್ಟ್ನರ್ಸು ಪ್ರಾಫಿಟ್ ಅಂಡ್ ಲಾಸಸ್ ಎರಡನ್ನು ಹೇಗೆ ಶೇರ್ ಮಾಡ್ಕೋಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸರಿಯಾದ ಉತ್ತರ ಇದು ಆಪ್ಷನ್ ಸಿ ಪ್ರಾಫಿಟ್ ಅಂಡ್ ಲಾಸಸ್, ಆಪ್ಷನ್ ಡಿ ಅಲ್ಲ, ಆಪ್ಷನ್ ಸಿ ಪ್ರಾಫಿಟ್ ಅಂಡ್ ಲಾಸಸ್. ಮುಂದಿನ ಪ್ರಶ್ನೆ, if a business is engaged in other than banking business the minimum number of partners is option A 2, option B 7, option C 20, option D 30. ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕಿಂಗ್ ಹೊರತಾಗಿ ಬೇರೆ ರೀತಿಯ ಬಿಸ್ನೆಸ್ ಅಲ್ಲಿ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಮಿನಿಮಮ್
ನಂಬರ್ ಆಫ್ ಪಾರ್ಟ್ನರ್ಸ್ ಎಷ್ಟು ಜನ ಇರಬೇಕು, ಕನಿಷ್ಠ ಎಷ್ಟು ಜನ ಇರಬೇಕು ಅಂತ. ನೀವು ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ತಗೊಳ್ಳಿ, ಮಿನಿಮಮ್ ಪಾರ್ಟ್ನರ್ಸ್ ಇಬ್ಬರೇ ಇರಬೇಕಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ 2. ಮುಂದಿನ ಪ್ರಶ್ನೆ, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ ಆಪ್ಷನ್ ಎ 1 person, ಆಪ್ಷನ್ ಬಿ 2 persons, ಆಪ್ಷನ್ ಸಿ 7 person, ಆಪ್ಷನ್ ಡಿ 10 persons. ಪ್ರಶ್ನೆ ತುಂಬಾ ಈಸಿ ಆಗಿದೆ ಮತ್ತೆ ಸುಮಾರು ಸಲ ಈ ಪ್ರಶ್ನೆಯನ್ನ ಕೇಳಿದರೆ. ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಫಾರ್ಮ್ ಮಾಡಬೇಕಾದ್ರೆ, ರಚಿಸಬೇಕಾದ್ರೆ ಕನಿಷ್ಠ ಎಷ್ಟು ಜನ ವ್ಯಕ್ತಿಗಳು ಬೇಕಾಗ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ 2 persons, ಆಪ್ಷನ್ ಬಿ 2 persons. ಮುಂದಿನ ಪ್ರಶ್ನೆ, ದ ಬಿಸ್ನೆಸ್ ಆಫ್ ಎ ಪಾರ್ಟ್ನರ್ಶಿಪ್ ಕನ್ಸರ್ನ್ ಮೇ ಬಿ ಕ್ಯಾರಿಡ್ ಆನ್ ಬೈ ಆಪ್ಷನ್ ಎ 2 persons, ಆಪ್ಷನ್ ಬಿ ಆಲ್ ದ ಪಾರ್ಟ್ನರ್ಸ್, ಆಪ್ಷನ್ ಸಿ 1 partner, ಆಪ್ಷನ್ ಡಿ ಆಲ್ ಪಾರ್ಟ್ನರ್ಸ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ಸುಮಾರು ಸ್ಟೂಡೆಂಟ್ಸ್ ತಪ್ಪಾಗಿ ಉತ್ತರವನ್ನ ಬರೀತಾರೆ. ಪ್ರಶ್ನೆ ಹೀಗಿದೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಡಳಿತವನ್ನ ಎಷ್ಟು ಜನ ನೋಡ್ಕೋಬೇಕು, ಎಷ್ಟು ಪಾರ್ಟ್ನರ್ಸ್ ನೋಡ್ಕೋಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ 2 ಪಾರ್ಟ್ನರ್ಸ್ ಅಥವಾ 2 ವ್ಯಕ್ತಿಗಳು, ಇಲ್ಲ ಆಪ್ಷನ್ ಬಿ ಎಲ್ಲಾ ಪಾರ್ಟ್ನರ್ಸ್ ನೋಡ್ಕೋಬೇಕು, ಆಪ್ಷನ್ ಸಿ ಒಬ್ಬ ಪಾರ್ಟ್ನರ್ ನೋಡ್ಕೋಬೇಕು, ಆಪ್ಷನ್ ಡಿ ಎಲ್ಲಾ ಪಾರ್ಟ್ನರ್ ಅಥವಾ ಯಾರಾದ್ರೂ ಒಬ್ರು ಎಲ್ಲರ ಪರವಾಗಿ ನೋಡ್ಕೋಬಹುದು ಅಂತ ಕೇಳಿದರೆ ಸುಮಾರು ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರೆ, ಆಪ್ಷನ್ ಬಿ ಆಲ್ ಪಾರ್ಟ್ನರ್ಸ್ ಅಂತ ಹಾಕ್ಬಿಡ್ತಾರೆ. ಅದು ತಪ್ಪಾದ ಉತ್ತರ. ನೋಡಿ, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಎಲ್ಲಾ ಪಾರ್ಟ್ನರು ಕೂಡ ನಿಯಂತ್ರಣ ಮಾಡಬಹುದು ಅಥವಾ ಎಲ್ಲರ ಪರವಾಗಿ ಯಾರಾದ್ರೂ ಒಬ್ಬರು ಪಾರ್ಟ್ನರು ನಿಯಂತ್ರಣ ಮಾಡಬಹುದು. ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ಪಾರ್ಟ್ನರ್ಸ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಇದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಆಕ್ಟ್ಸ್ ಆಫ್ ದ ಫರ್ಮ್ ಇಸ್ ಆಪ್ಷನ್ ಎ ಲಿಮಿಟೆಡ್, ಆಪ್ಷನ್ ಬಿ ಅನ್ಲಿಮಿಟೆಡ್, ಆಪ್ಷನ್ ಸಿ ಮಿನಿಮಮ್, ಆಪ್ಷನ್ ಡಿ ಮ್ಯಾಕ್ಸಿಮಮ್. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಪಾರ್ಟ್ನರ್ನ ಲಯಬಿಲಿಟಿ ಏನಾಗಿರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅನ್ಲಿಮಿಟೆಡ್. ಪಾರ್ಟ್ನರ್ಸ್ ಲಯಬಿಲಿಟಿ ಇಸ್ ಅನ್ಲಿಮಿಟೆಡ್. ಮುಂದಿನ ಪ್ರಶ್ನೆ, if any partner has advanced money to the firm beyond the amount of his capital, he shall be entitled to get interest on the amount at the rate of option A 5% per annum, option B 6% per annum, option C 8% per annum, option D 7% per annum. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ ಪ್ರಶ್ನೆ. ಯಾರಾದ್ರೂ ಒಬ್ಬ ಪಾರ್ಟ್ನರ್ ಬಿಸ್ನೆಸ್ಗೆ ಲೋನ್ ಕೊಟ್ಟಿದ್ರೆ, ಅಡ್ವಾನ್ಸ್ ಕೊಟ್ಟಿದ್ರೆ ಅವನಿಗೆ ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ 6% per annum. ಮುಂದಿನ ಪ್ರಶ್ನೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಜನರಲಿ ಪ್ರೊವೈಡೆಡ್ ಫಾರ್ ವೆನ್ ಆಪ್ಷನ್ ಎ ದ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಟ್ unequal amount of capital but share profits equally, option B the partners contribute equal amount of capital but share profits unequally, option C both A and B situation, option D the partners contribute equal amount of capital but withdrawn unequally. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಸಿಚುಯೇಷನ್ ಆಗುತ್ತೆ. ಮುಂದಿನ ಪ್ರಶ್ನೆ, when fixed amount is withdrawn on the first day of every month, interest on total amount withdrawn will be calculated for option A 5.5 months, option B 4.5 months, option C 6.5 months, option D 6 months. ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫಿಕ್ಸ್ಡ್ ಅಮೌಂಟ್ ಇಸ್ ವಿಡ್ರಾನ್ ಆನ್ ಫಸ್ಟ್ ಡೇ ಆಫ್ ಎವ್ರಿ ಮಂತ್. ಪ್ರತಿ ತಿಂಗಳು ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ರೆ, ಫಿಕ್ಸ್ಡ್ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ರೆ, ಅಂದ್ರೆ ಇದು ಆವರೇಜ್ ಪೀರಿಯಡ್ ಮೆಥಡ್ಗೆ ಸಂಬಂಧಪಟ್ಟ ಪ್ರಶ್ನೆ. ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಆವರೇಜ್ ಪೀರಿಯಡ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಪ್ರತಿ ತಿಂಗಳು ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೊಂಡ್ರೆ ಆವರೇಜ್ ಪೀರಿಯಡ್ ಏನಾಗಿರುತ್ತೆ, ಹಿಂದಿನ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ನೆನಪಾಗ್ಬೋದು. ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳನ್ನ ನಾನು ಮಾಡಿದ್ದೀನಿ ನೋಡಿ. ಸುಮಾರು ಸ್ಟೂಡೆಂಟ್ಸ್ಗೆ ಥಿಯರಿಗೆ ಆನ್ಸರ್ ಮಾಡ್ಬೇಕಾದ್ರೆ ನೀವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋ ಅದು ಕೂಡ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಇದು ಆವರೇಜ್ ಪೀರಿಯಡ್ಗೆ ಸಂಬಂಧಪಟ್ಟ ಪ್ರಶ್ನೆ. ಆವರೇಜ್ ಪೀರಿಯಡ್ ಏನಾಗುತ್ತೆ, ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ವಿಡ್ರಾ ಮಾಡಿದ್ರೆ 13/2 ಆಗುತ್ತೆ. 13/2 ಅಂದ್ರೆ ಅರ್ಥ ಏನು, 13/2 ಆರ್ 6.5. ಸರಿಯಾದ ಉತ್ತರ 6.5 months. ಮುಂದಿನ ಪ್ರಶ್ನೆ, when fixed amount is withdrawn in the middle of every month, interest on total amount withdrawn will be calculated for
ಆಪ್ಷನ್ ಎ 5.5 months, ಆಪ್ಷನ್ ಬಿ 4.5 months, ಆಪ್ಷನ್ ಸಿ 6.5 months, ಆಪ್ಷನ್ ಡಿ 6 months. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಅನ್ನ ಮಿಡಲ್ ಅಲ್ಲಿ ಪ್ರತಿ ತಿಂಗಳ ಮಿಡಲ್ ಅಲ್ಲಿ ವಿಡ್ರಾ ಮಾಡಿದ್ರೆ ಮಂತ್ಸ್ ಎಷ್ಟು ಬರುತ್ತೆ, ಆವರೇಜ್ ಪೀರಿಯಡ್ ಎಷ್ಟು ಬರುತ್ತೆ ಅಂತ ಕೇಳಿದರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ವಿಡ್ರಾ ಮಾಡಿದ್ರೆ 6.5 months ಅಥವಾ 13/2 months, ಮಿಡಲ್ ಅಲ್ಲಿ ವಿಡ್ರಾ ಮಾಡಿದ್ರೆ ಪ್ರತಿ ತಿಂಗಳು 12/2 months ಅಥವಾ 6 months, ಎಂಡ್ ಅಲ್ಲಿ ವಿಡ್ರಾ ಮಾಡಿದ್ರೆ ಏನಾಗುತ್ತೆ 11/2 months ಅಥವಾ 5.5 months ಬರುತ್ತೆ. ಇದು ಮೂರು ನೆನಪಿರ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಮಿಡಲ್ ಅಲ್ಲಿ ವಿಡ್ರಾ ಮಾಡಿದ್ರೆ 6 months ಬರುತ್ತೆ. ಆಪ್ಷನ್ ಡಿ 6 months. ಮುಂದಿನ ಪ್ರಶ್ನೆ, when fixed amount is withdrawn on the last day of every month, interest on total amount withdrawn will be calculated for option A 5.5 months, option B 4.5 months, option C 6.5 months, option D 6 months. ಸೊ ಇಲ್ಲಿ ಲಾಸ್ಟ್ ಡೇ ಕೊಟ್ಟಿದ್ದಾರಲ್ವಾ, ಲಾಸ್ಟ್ ಡೇ ಅಂದರೆ 11/2 ಆರ್ 5.5 months. ಮುಂದಿನ ಪ್ರಶ್ನೆ, ಅಡ್ಜಸ್ಟ್ಮೆಂಟ್ ಫಾರ್ ಕರೆಕ್ಷನ್ ಆಫ್ ಒಮಿಷನ್ ಆ್ಯಂಡ್ ಕಮಿಷನ್ ಕ್ಯಾನ್ ಬಿ ಮೇಡ್. ಆಪ್ಷನ್ ಎ in profit and loss adjustment account, option B directly in the capital account of concerned partner, option C revaluation account, option D both A and B situation. ಸರಿಯಾದ ಉತ್ತರ ಆಪ್ಷನ್ ಡಿ both A and B situations. ಮುಂದಿನ ಪ್ರಶ್ನೆ, in the absence of partnership deed, profit or loss must be shared in option A capital proportion, option B equal proportion, ಆಪ್ಷನ್ ಸಿ ಅಗ್ರೀಡ್ ಪ್ರಪೋರ್ಷನ್, ಆಪ್ಷನ್ ಡಿ ಎನಿ ಅದರ್ ಪ್ರಪೋರ್ಷನ್. ನೋಡಿ ಪಾರ್ಟ್ನರ್ಸ್ ಏನಾದ್ರು ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿಲ್ಲ ಅಂದರೆ ಪ್ರಾಫಿಟ್ ಅನ್ನ ಯಾವ ರೇಷಿಯೋನಲ್ಲಿ ಶೇರ್ ಮಾಡಬೇಕು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಕ್ವಲ್ ಪ್ರಪೋರ್ಷನ್. ಮುಂದಿನ ಪ್ರಶ್ನೆ, when the date of withdrawal are not specified, interest on drawing is to be calculated for the average period of option A 5 months, option B 6 months, option C 7 months, option D 8 months. ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಬ್ಬ ಪಾರ್ಟ್ನರ್ ಯಾವುದೋ ಒಂದು ಡೇಟಲ್ಲಿ ಅಮೌಂಟನ್ನು ವಿಡ್ರಾ ಮಾಡಿದ್ದಾನೆ, ಯಾವ ಡೇಟಲ್ಲಿ ಅಂತ ಕೊಟ್ಟಿಲ್ಲ ಅಂದರೆ ನಾವೇನಂತ ಅಸ್ಯೂಮ್ ಮಾಡ್ಕೋಬೇಕು ಅಂದರೆ ವರ್ಷದ ಮಧ್ಯದಲ್ಲಿ ವಿಡ್ರಾ ಮಾಡಿದಂತೆ ಅಸ್ಯೂಮ್ ಮಾಡಿಕೊಂಡು 6 ಮಂತ್ಗೆ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿಯಾದ ಉತ್ತರ 6 ಮಂತ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಬಿ 6 months. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಯಿತು. ನೆಕ್ಸ್ಟ್ ಮುಂದಿನ ಮೇನ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ಸ್. ಇಲ್ಲಿ ಆನ್ಸರ್ಸ್ ಕೂಡ ಬ್ರಾಕೆಟಲ್ಲಿ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಆ್ಯಂಡ್ ಲಾಸ್, ಅನ್ಲಿಮಿಟೆಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್, ಇಂಟ್ರೆಸ್ಟ್, 5.5, ಫಿಕ್ಸ್ಡ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಕ್ಯಾಪಿಟಲ್, ಚೇಂಜಸ್, ಪಾರ್ಟ್ನರ್ಶಿಪ್ ಫಾರ್ಮ್, 6 ರೈಟಿಂಗ್, 4 ಲಾಫುಲ್, 2 ಅಗ್ರಿಮೆಂಟ್, ಲೀಗಲ್ ಏಜೆಂಟ್. ಇದಿಷ್ಟು ಆನ್ಸರ್ಗಳಿದ್ದಾವೆ. ಈಗ ಪ್ರಶ್ನೆಗಳನ್ನ ಒಂದೊಂದಾಗಿನೇ ನೋಡೋಣ. ಮೊದಲನೇ ಪ್ರಶ್ನೆ, ಸೆಕ್ಷನ್ ಡ್ಯಾಶ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್. ನೋಡಿ, ನಿಮಗೆ ಸೆಕ್ಷನ್ಗಳನ್ನು ಕೂಡ ಕೇಳ್ಬೋದು, ಹಾಗಾಗಿ ಸೆಕ್ಷನ್ಗಳು ಮತ್ತೆ ಇಯರು ಇದೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪಾರ್ಟ್ನರ್ಶಿಪ್ ಆಕ್ಟ್ 1932ನಲ್ಲಿ ಯಾವ ಸೆಕ್ಷನ್ ಪಾರ್ಟ್ನರ್ಶಿಪ್ ಅನ್ನ ಡಿಫೈನ್ ಮಾಡುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸೆಕ್ಷನ್ 4. ಆನ್ಸರ್ 4. ಮುಂದಿನ ಪ್ರಶ್ನೆ, ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಡ್ಯಾಶ್ ಎಂಟಿಟಿ. ಅಲ್ಲಿ ಎಸ್ ಬಿಟ್ಟೋಗಿದೆ. ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸೆಪರೇಟ್ ಡ್ಯಾಶ್ ಎಂಟಿಟಿ. ಸರಿಯಾದ ಉತ್ತರ ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸೆಪರೇಟ್ ಲೀಗಲ್ ಎಂಟಿಟಿ. ಪಾರ್ಟ್ನರ್ಶಿಪ್ಗೆ ತನ್ನದೇ ಆದ ಸ್ವಂತ ಲೀಗಲ್ ಎಂಟಿಟಿ ಇರೋದಿಲ್ಲ. ಮುಂದಿನ ಪ್ರಶ್ನೆ, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ ಡ್ಯಾಶ್ ಪರ್ಸನ್ಸ್. ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ಜನ ಇರಬೇಕು? 2. ಸರಿಯಾದ ಉತ್ತರ 2. ಮುಂದಿನ ಪ್ರಶ್ನೆ, ಪಾರ್ಟ್ನರ್ಶಿಪ್ ಇಸ್ ದ ರಿಸಲ್ಟ್ ಆಫ್ ಡ್ಯಾಶ್ ಬಿಟ್ವೀನ್ 2 or more persons ಟು ಡೂ ಬಿಸ್ನೆಸ್ ಅಂಡ್ ಶೇರ್ ಇಟ್ಸ್ ಪ್ರಾಫಿಟ್ಸ್ ಅಂಡ್ ಲಾಸಸ್. ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಇಟ್ಸ್ ಎ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಬಿಟ್ವೀನ್ 2 or more persons. ಸೊ ರಿಸಲ್ಟ್ ಆಫ್ ಅಗ್ರಿಮೆಂಟ್, ಒಪ್ಪಂದ. ಪಾಲುದಾರಿಕೆ ಅಂದ್ರೇನು? ಇಬ್ಬರು ವ್ಯಕ್ತಿಗಳು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಒಪ್ಪಂದ ಆಗಿರುತ್ತೆ ಅಗ್ರಿಮೆಂಟ್. ಮುಂದಿನ ಪ್ರಶ್ನೆ, ಇಟ್ ಈಸ್ ಪ್ರಿಫರ್ಡ್ ದಟ್ ದ ಪಾರ್ಟ್ನರ್ಸ್ ಹ್ಯಾವ್ ಎನ್ ಅಗ್ರಿಮೆಂಟ್ ಇನ್ ಡ್ಯಾಶ್. ಅಂದ್ರೆ ಪಾರ್ಟ್ನರ್ಸ್ ನಡುವೆ ಅಗ್ರಿಮೆಂಟ್ ಇರಬೇಕಲ್ವಾ,
ಅಗ್ರಿಮೆಂಟ್ ಓರಲ್ ಆದ್ರೂ ಆಗಿರ್ಬೋದು ಅಥವಾ ರೈಟಿಂಗ್ ಅಲ್ಲೂ ಆಗಿರ್ಬೋದು. ಸೊ ಅಂದ್ರೆ ಇಲ್ಲಿ ಯಾವ ರೀತಿ ಅಗ್ರಿಮೆಂಟ್ ಇದ್ರೆ ಉತ್ತಮ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಗ್ರಿಮೆಂಟ್ ಯಾವಾಗಲೂ ರೈಟಿಂಗ್ ಅಲ್ಲಿದ್ರೆ ಬೆಟರ್. ಮುಂದಿನ ಪ್ರಶ್ನೆ, ದ ಅಗ್ರಿಮೆಂಟ್ ಶುಡ್ ಬಿ ಟು ಕ್ಯಾರಿ ಆನ್ ಸಮ್ ಡ್ಯಾಶ್ ಬಿಸ್ನೆಸ್. ಪಾಲುದಾರರ ನಡುವೆ ಅಗ್ರಿಮೆಂಟ್ ಆಗುತ್ತಲ್ವಾ, ಅಗ್ರಿಮೆಂಟ್ ಯಾವ ರೀತಿ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಆಗಿರಬೇಕು. ಸೊ ಲಾಫುಲ್ ಬಿಸ್ನೆಸ್ ಅಥವಾ ಲೀಗಲ್ ಬಿಸ್ನೆಸ್ ಮಾಡೋದಕ್ಕೆ ಆಗಿರಬೇಕಾಗಿರುತ್ತೆ. ಇದೆಲ್ಲ ನಿಮಗೆ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ, ಈಚ್ ಪಾರ್ಟ್ನರ್ ಕ್ಯಾರಿಂಗ್ ಆನ್ ದ ಬಿಸ್ನೆಸ್ ಇಸ್ ದ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ದ ಡ್ಯಾಶ್ ಫಾರ್ ಆಲ್ ಅದರ್ ಪಾರ್ಟ್ನರ್ಸ್. ಸರಿಯಾದ ಉತ್ತರ. ಅಂದ್ರೆ ಪಾರ್ಟ್ನರು ಪ್ರಿನ್ಸಿಪಲ್ ಕೂಡ ಆಗ್ತಾನೆ ಮತ್ತೆ ಏಜೆಂಟ್ ಕೂಡ ಆಗ್ತಾನೆ. ಸರಿಯಾದ ಉತ್ತರ ಏಜೆಂಟ್. ಮುಂದಿನ ಪ್ರಶ್ನೆ, ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಹಿಸ್ ಆಕ್ಟ್ ಇಸ್. ಪಾರ್ಟ್ನರ್ನ ಲಯಬಿಲಿಟಿ ಏನಾಗಿರುತ್ತೆ? ಅನ್ಲಿಮಿಟೆಡ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಇಸ್ ಮಿಯರ್ಲಿ ಎಕ್ಸ್ಟೆನ್ಷನ್ ಆಫ್ ಡ್ಯಾಶ್ ಅಕೌಂಟ್ ಆಫ್ ದ ಫರ್ಮ್. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಮಾಡಬೇಕಾದ್ರೆ ನಾನು ಹೇಳಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನೋದು ಇದು ಪ್ರಾಫಿಟ್ ಅಂಡ್ ಲಾಸ್ನ ಎಕ್ಸ್ಟೆನ್ಷನ್. ಇಟ್ಸ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮುಂದಿನ ಪ್ರಶ್ನೆ, ನೋ ಡ್ಯಾಶ್ ಇಸ್ ಟು ಬಿ ಚಾರ್ಜ್ಡ್ ಆನ್ ಡ್ರಾಯಿಂಗ್ಸ್ ಮೇಡ್ ಬೈ ಪಾರ್ಟ್ನರ್ಸ್ ಇಫ್ ದಿರ್ ಇಸ್ ನೋ ಮೆನ್ಷನ್ ಇನ್ ದ ಡೀಡ್. ಅಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಪ್ರಾವಿಷನ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಡ್ರಾಯಿಂಗ್ಸ್ ಮೇಲೆ ಏನನ್ನ ಚಾರ್ಜ್ ಮಾಡಬಾರ್ದು ಅಂತ ಕೇಳಿದರೆ, ಡ್ರಾಯಿಂಗ್ಸ್ ಮೇಲೆ ಬಡ್ಡಿಯನ್ನ ಚಾರ್ಜ್ ಮಾಡಬಾರ್ದು, ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬಾರ್ದು. ಮುಂದಿನ ಪ್ರಶ್ನೆ, ವೆನ್ ಫಿಕ್ಸ್ಡ್ ಅಮೌಂಟ್ಸ್ ಆರ್ ವಿಡ್ರಾನ್ ಅಟ್ ದ ಎಂಡ್ ಆಫ್ ಎವ್ರಿ ಮಂತ್, ಇಂಟ್ರೆಸ್ಟ್ ಆನ್ ಟೋಟಲ್ ಅಮೌಂಟ್ ಇಸ್ ಕ್ಯಾಲ್ಕುಲೇಟೆಡ್ ಫಾರ್ ಡ್ಯಾಶ್ ಮಂತ್ಸ್. ಆಲ್ರೆಡಿ ಬಂದಿದೆ. ಅಂದ್ರೆ ಫಿಕ್ಸ್ಡ್ ಅಮೌಂಟ್ ಅನ್ನ ಮಂತ್ ಎಂಡ್ ಅಲ್ಲಿ ಡ್ರಾ ಮಾಡಿದ್ರೆ ಎಷ್ಟು ಮಂತ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? 5.5 ಮಂತ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆವರೇಜ್ ಪೀರಿಯಡ್ ಮೆಥಡ್ ನೆನಪು ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ರಿಮೇನ್ಸ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಪಾರ್ಟ್ನರ್ನ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗಿರುತ್ತೆ? ರಿಮೇನ್ ಫಿಕ್ಸ್ಡ್ ಆಗಿರುತ್ತೆ, ಚೇಂಜ್ ಆಗಲ್ಲ, ಫಿಕ್ಸ್ಡ್ ಆಗಿರುತ್ತೆ. ರಿಮೇನ್ಸ್ ಅನ್ಚೇಂಜ್ಡ್ ಅಥವಾ ರಿಮೇನ್ ಫಿಕ್ಸ್ಡ್. ಮುಂದಿನ ಪ್ರಶ್ನೆ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆಲ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಪಾರ್ಟ್ನರ್ ಆರ್ ರೆಕಾರ್ಡೆಡ್ ಇನ್ ಸೆಪರೇಟ್ ಅಕೌಂಟ್ ಕಾಲ್ಡ್ ಡ್ಯಾಶ್ ಅಕೌಂಟ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಪಾರ್ಟ್ನರ್ನ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ನಾವು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಅದೇ ಕರೆಂಟ್ ಇಯರ್ ಟ್ರಾನ್ಸಾಕ್ಷನ್ನ ನಾವು ಸೆಪರೇಟ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾವ ಅಕೌಂಟ್? ಅದು ಕರೆಂಟ್ ಅಕೌಂಟ್ ಆಗಿರುತ್ತೆ, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಮುಂದಿನ ಪ್ರಶ್ನೆ, ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಆಲ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಪಾರ್ಟ್ನರ್ ಆರ್ ಡೈರೆಕ್ಟ್ಲಿ ರೆಕಾರ್ಡೆಡ್ ಇನ್ ದ ಡ್ಯಾಶ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಪಾರ್ಟ್ನರ್ಗೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಎಷ್ಟು ಅಕೌಂಟ್ ಇರುತ್ತೆ? ಒಂದೇ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲಿ ರೆಕಾರ್ಡ್ ಮಾಡ್ತೀವಿ ನಾವು? ಒಂದೇ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು, ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಮುಂದಿನ ಪ್ರಶ್ನೆ, ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಡ್ಯಾಶ್ ಫ್ರಮ್ ಟೈಮ್ ಟು ಟೈಮ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಒಂದು ಟೈಮಿಂದ ಇನ್ನೊಂದು ಟೈಮ್ಗೆ, ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಚೇಂಜ್ ಆಗುತ್ತೆ, ಚೇಂಜಸ್. ಮುಂದಿನ ಪ್ರಶ್ನೆ, there is not much difference in the final accounts of a sole proprietary concern and that of a dash. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್, ಏಕಮಾಲೀಕತ್ವ ಮತ್ತು ಪಾಲುದಾರರ ನಡುವೆ ಅಕೌಂಟಿಂಗ್ ಅಲ್ಲಿ ಏನು ಅಷ್ಟೊಂದು ವ್ಯತ್ಯಾಸ ಇಲ್ಲ. ಸೊ ಸರಿಯಾದ ಉತ್ತರ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಮತ್ತೆ ಯಾವುದರ ನಡುವೆ ವ್ಯತ್ಯಾಸ ಇಲ್ಲ? ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ಸ್ ಅಲ್ಲಿ ಅಷ್ಟೊಂದು ವ್ಯತ್ಯಾಸ ಇಲ್ಲ. ಮುಂದಿನ ಪ್ರಶ್ನೆ, in the absence of partnership deed, interest on advance from partner will be charged at dash percentage per annum. Interest on loan, partners loan ಎಷ್ಟು ಪರ್ಸೆಂಟ್ ಚಾರ್ಜ್ ಮಾಡಬೇಕು? 6% ಚಾರ್ಜ್ ಮಾಡಬೇಕು. ಇದಿಷ್ಟು ನಿಮಗೆ ಮ್ಯಾಕ್ಸಿಮಮ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡ್ಬೋದು ಈ ಚಾಪ್ಟರ್ ಇಂದ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಏನೇನು ಕೊಡ್ಬೋದು ಅಂತ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ನೋಡಿ, ಮೊದಲನೇದು ಪಾರ್ಟ್ನರ್ಶಿಪ್ ಆಕ್ಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಸರಿಯಾದ ಉತ್ತರ ಕೊಟ್ಟಿಲ್ಲ, ಉತ್ತರ ಜಂಬಲ್ ಆಗಿದೆ. ನೀವು ಸರಿಯಾದ ಉತ್ತರ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಮೊದಲು ಎ ಪಟ್ಟಿ ಮತ್ತೆ ಬಿ ಪಟ್ಟಿ ಎಲ್ಲ ನೋಡ್ಬಿಡೋಣ. ನೋಡಿ, ಎರಡನೇದು ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್ ಅಂತಿದೆ. ಮೂರನೇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇನ್ ಆಬ್ಸೆನ್ಸ್ ಆಫ್ ಡೀಡ್. ನಾಲ್ಕನೇದು
ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಐದನೇದು ಅಶ್ಯೂರೆನ್ಸ್ ಟು ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್. ಇದು ಎ ಪಟ್ಟಿ ಮತ್ತು ಬಿ ಪಟ್ಟಿ. ಬಿ ಪಟ್ಟಿ ನೋಡೋಣ. ನೋ ಪಾರ್ಟ್ನರ್ ಇಸ್ ಚಾರ್ಜ್ಡ್. ಎರಡನೇದು 1932. ಮೂರನೇದು 6% ಪರ್ ಆ್ಯನಮ್. ನಾಲ್ಕನೇದು ಈಚ್ ಪಾರ್ಟ್ನರ್ ಹ್ಯಾಸ್ ಒನ್ ಅಕೌಂಟ್. ಐದನೇದು ಆಲ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಇಲ್ಲಿ ಪ್ರಶ್ನೆಯನ್ನು ನೋಡಿಕೊಂಡು ಸರಿಯಾದ ಉತ್ತರವನ್ನು ಈಗ ನೀವು ಟ್ರೈ ಮಾಡಿ ಹೇಳೋದಕ್ಕೆ. ಮೊದಲನೇದೇನು ಪಾರ್ಟ್ನರ್ಶಿಪ್ ಆ್ಯಕ್ಟ್. ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂದ ಕೂಡಲೇ ನಿಮ್ಗೆ ಏನು ಬರಬೇಕು? 1932 ಬರಬೇಕು. ನೋಡಿ, ಮೊದಲನೇದಕ್ಕೆ ಇಲ್ಲಿ ಬಿ ಪಟ್ಟಿಯಲ್ಲಿ ಎರಡನೇದಿದೆ, ಅದು ಸರಿಯಾದ ಉತ್ತರ. ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್. ನೋಡಿ, ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್ ನಮಗೆ ಯಾವಾಗ ಬೇಕಾಗುತ್ತೆ? ಆಲ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ, ಅಂದರೆ ಕ್ಲಾಸಸ್ ಚೇಂಜ್ ಮಾಡಬೇಕಾದ್ರೆ ಎಲ್ಲ ಪಾರ್ಟ್ನರ್ನ ಒಪ್ಪಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಬಿ ಪಟ್ಟಿಯಲ್ಲಿ 5 ಆಗಿರುತ್ತೆ. ನೆಕ್ಸ್ಟ್ ಮೂರನೇದು ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇನ್ ಆಬ್ಸೆನ್ಸ್ ಆಫ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗು ನಾವು ಚಾರ್ಜ್ ಮಾಡಬೇಕಾ? ಚಾರ್ಜ್ ಮಾಡಬಾರ್ದು. ಸರಿಯಾದ ಉತ್ತರ ಮೂರನೇದಕ್ಕೆ ಬಿ ಪಟ್ಟಿಯಲ್ಲಿ ಒಂದನೇದಿದೆ ನೋಡಿ, ನೋ ಪಾರ್ಟ್ನರ್ ಇಸ್ ಚಾರ್ಜ್ಡ್. ಸುಮಾರು ಸ್ಟೂಡೆಂಟ್ಸ್ 6% ಕೊಟ್ಟಿದ್ದಾರೆ ಅಂದ್ಬಿಟ್ಟು 6% ಹಾಕ್ಬಿಡ್ತಾರೆ. ಅದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಲ್ಲ. ಪಾರ್ಟ್ನರ್ ಲೋನ್ ಅಥವಾ ಅಡ್ವಾನ್ಸ್ ಇದ್ರೆ 6% ಪರ್ ಆ್ಯನಮ್. ಇಲ್ಲಿ ಕೇಳಿರೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ನೆನಪಿರಲಿ. ಸೊ ಹಾಗಾಗಿ ಮೂರನೇದಕ್ಕೆ ಸರಿಯಾದ ಉತ್ತರ ನೋ ಪಾರ್ಟ್ನರ್ ಇಸ್ ಚಾರ್ಜ್ಡ್, ಅಂದರೆ ಬಿ ಪಟ್ಟಿಯಲ್ಲಿ ಮೊದಲನೇದು. ನೆಕ್ಸ್ಟ್ ನಾಲ್ಕನೇದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಕೊಟ್ಟಿದ್ದಾರೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ಇಲ್ಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಎಷ್ಟು ಅಕೌಂಟ್ ಇರುತ್ತೆ? ಒಂದೇ ಒಂದು ಅಕೌಂಟ್ ಇರುತ್ತೆ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಸರಿಯಾದ ಉತ್ತರ ನಾಲ್ಕನೇದಕ್ಕೆ ನಾಲ್ಕನೇದೇ ಆಗಿರುತ್ತೆ. ಐದನೇದು ನೋಡಿ, ಅಶ್ಯೂರೆನ್ಸ್ ಟು ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್. ಅಂದರೆ ಮಿನಿಮಮ್ ಅಮೌಂಟ್ ಇಷ್ಟು ಕೊಡ್ತೀವಿ ಅಂತ ಭರವಸೆ ಕೊಡೋದನ್ನು ನಾವೇನಂತ ಕರಿತೀವಿ? ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಆರನೇ ಆಪ್ಷನ್. ಒಂದು ಆಪ್ಷನ್ ಡಮ್ಮಿ ಇದೆ. ಆ ಡಮ್ಮಿ ಆಪ್ಷನ್ ಯಾವುದು ಅಂದರೆ 6% ಪರ್ ಆ್ಯನಮ್ ಡಮ್ಮಿ ಆಪ್ಷನ್. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಸರಿಯಾದ ಉತ್ತರ ಮೊದಲನೇದಕ್ಕೆ 1932, ಎರಡನೇದು ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್, ಆಲ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಮೂರನೇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇನ್ ಆಬ್ಸೆನ್ಸ್ ಆಫ್ ಡೀಡ್, ನೋ ಪಾರ್ಟ್ನರ್ ಇಸ್ ಚಾರ್ಜ್ಡ್, ನಾಲ್ಕನೇದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ಈಚ್ ಪಾರ್ಟ್ನರ್ ಹ್ಯಾಸ್ ಒನ್ ಅಕೌಂಟ್, ಐದನೇದು ಅಶ್ಯೂರೆನ್ಸ್ ಟು ಮಿನಿಮಮ್ ಪ್ರಾಫಿಟ್, ದಟ್ ಈಸ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಇದು ಮ್ಯಾಚ್ ದ ಫಾಲೋಯಿಂಗ್ ಆಗುತ್ತೆ. ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್. ಅದರಲ್ಲಿ ಮೊದಲನೇದು ವಾಟ್ ಇಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಕೇಳಿದರೆ. ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಏನು? ಉತ್ತರ, ಪಾರ್ಟ್ನರ್ಶಿಪ್ ಇಸ್ ಡಿಫೈನ್ಡ್ ಆಸ್ ರಿಲೇಷನ್ ಬಿಟ್ವೀನ್ 2 or more persons who invest capital, start business and share profit and losses among them. ತುಂಬ ಈಸಿಯಾಗಿದೆ. ಪಾಲುದಾರಿಕೆ ಅಂದ್ರೇನು? ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಒಪ್ಪಂದ ಆಗಿರುತ್ತೆ. ಈ ವ್ಯಕ್ತಿಗಳು ಏನು ಮಾಡ್ತಾರೆ? ಬಂಡವಾಳ ಹಾಕ್ತಾರೆ, ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ, ಬರುವ ಲಾಭ ಅಥವಾ ನಷ್ಟವನ್ನ ಹಂಚಿಕೊಳ್ತಾರೆ. ಇದು ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಮೀನಿಂಗ್. ಮುಂದಿನ ಪ್ರಶ್ನೆ, ರೈಟ್ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್. 2 or more persons, ಅಗ್ರಿಮೆಂಟ್, ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ಸ್. ಇದರಲ್ಲಿ ಯಾವುದಾದ್ರು ಒಂದು ಬರೋದು ಆಯಿತು. ಮುಂದಿನ ಪ್ರಶ್ನೆ, ಸ್ಟೇಟ್ ಎನಿ ಒನ್ ಕಾಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸರಿಯಾದ ಉತ್ತರ ನೇಮ್ ಅಂಡ್ ಅಡ್ರೆಸ್ ಆಫ್ ಪಾರ್ಟ್ನರ್ಸ್, ನೇಮ್ ಅಂಡ್ ಅಡ್ರೆಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಮುಂದಿನ ಪ್ರಶ್ನೆ, ಮೆನ್ಷನ್ ಎನಿ ಒನ್ ಮೆಥಡ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೇಂಟೈನ್ ಮಾಡೋದಕ್ಕೆ 2 ಮೆಥಡ್ ಇದೆ, ಅದು ನಿಮ್ಗೆ ಗೊತ್ತಿದೆ. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಮುಂದಿನ ಪ್ರಶ್ನೆ, ವೈ ಇಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾಕೆ ಪ್ರಿಪೇರ್ ಮಾಡ್ತೀವಿ? ಉತ್ತರ, ಇಟ್ ಈಸ್ ಪ್ರಿಪೇರ್ಡ್ ಟು ಡಿಸ್ಟ್ರಿಬ್ಯೂಟ್ ಪ್ರಾಫಿಟ್ ಬಿಟ್ವೀನ್ ಪಾರ್ಟ್ನರ್ಸ್ ಆಫ್ಟರ್ ಅಡ್ಜಸ್ಟ್ಮೆಂಟ್ಸ್ ಲೈಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ ಸ್ಯಾಲರಿ ಎಕ್ಸೆಟ್ರಾ. ಅಂದರೆ ಈ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನ ಮಾಡಿ ಏನು ಪ್ರಾಫಿಟ್ ಉಳಿಯುತ್ತೋ ಆ ಪ್ರಾಫಿಟನ್ನು ಪಾಲುದಾರರ ನಡುವೆ ಶೇರ್ ಮಾಡ್ಕೊಳ್ಳೋದಕ್ಕೆ, ಹಂಚ್ಕೊಳ್ಳೋದಕ್ಕೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. 2 ಮಾರ್ಕ್ಸ್ ಗಾದ್ರೆ ವಾಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆ್ಯಂಡ್ ವೈ ಇಟ್ ಈಸ್ ಪ್ರಿಪೇರ್ಡ್ ಅಂತ ಕೇಳ್ಬೋದು. ಇದು 1 ಅಂಕಕ್ಕೆ ಏನಕ್ಕೆ ಪ್ರಿಪೇರ್ ಮಾಡ್ತಾರೆ ಅಂತ ಕೇಳ್ತಾರೆ. ಮುಂದಿನ ಪ್ರಶ್ನೆ, ವೆನ್ ಡು ಯು ಪ್ರಿಪೇರ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಇನ್ ಪಾರ್ಟ್ನರ್ಶಿಪ್ ಫಾರ್ಮ್. ಕರೆಂಟ್ ಅಕೌಂಟನ್ನು ಯಾವಾಗ ಪ್ರಿಪೇರ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾದ್ರು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಮೇಂಟೈನ್ ಮಾಡಿದ್ರೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಉತ್ತರ, ಕರೆಂಟ್ ಅಕೌಂಟ್ ಇಸ್ ಪ್ರಿಪೇರ್ಡ್ ವೆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಮೇಂಟೈನ್ಡ್ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಅಕೌಂಟನ್ನು ಮೇಂಟೈನ್ ಮಾಡಿದ್ರೆ ಕರೆಂಟ್ ಅಕೌಂಟ್ ಮೇಂಟೈನ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪಾಸ್ಟ್ ಅಡ್ಜಸ್ಟ್ಮೆಂಟ್ಸ್. ಪಾಸ್ಟ್ ಅಡ್ಜಸ್ಟ್ಮೆಂಟ್ಸ್ಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಉತ್ತರ,
omission of partner salary in the account, omission of interest on partner's capital, ಎಕ್ಸೆಟ್ರಾ ಯಾವ್ದಾದ್ರು ಬರೀಬಹುದು. ಮುಂದಿನ ಪ್ರಶ್ನೆ, ಫೈಂಡ್ ಔಟ್ ಇಂಟ್ರೆಸ್ಟ್ ಅಟ್ 8% per annum ಆನ್ ಕ್ಯಾಪಿಟಲ್ ಆಫ್ ರುಪೀಸ್ 3 lakh ಫಾರ್ 6 months. ಇಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ 3 ಲಕ್ಷ, ರೇಟ್ ಆಫ್ ಇಂಟ್ರೆಸ್ಟ್ 8% ಕೊಟ್ಟಿದ್ದಾರೆ ಪರ್ ಆ್ಯನಮ್, ಮತ್ತೆ 6 ತಿಂಗಳಿಗೆ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸೊ 3 lakh ಇಂಟು 8/100 ಇಂಟು 6 months ಬೈ 12 months, ಉತ್ತರ 12,000 ಆಗುತ್ತೆ. ನೆಕ್ಸ್ಟು ಟ್ರೂ ಆರ್ ಫಾಲ್ಸ್ ನೋಡೋಣ. ಮೊದಲನೇ ಪ್ರಶ್ನೆ, ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಶುಡ್ ಬಿ ಇನ್ ರೈಟಿಂಗ್. ಅಗ್ರಿಮೆಂಟು ಬರವಣಿಗೆಯಲ್ಲೇ ಇರಬೇಕು ಅಂತ ಕೊಟ್ಟಿದ್ದಾರೆ, ಉತ್ತರ ತಪ್ಪು. ಅಗ್ರಿಮೆಂಟು ಬರವಣಿಗೆಯಲ್ಲಾದ್ರೂ ಇರ್ಬೋದು ಅಥವಾ ಓರಲ್ ಆದ್ರೂ ಆಗಿರ್ಬೋದು. ದ ಅಗ್ರಿಮೆಂಟ್ ಕ್ಯಾನ್ ಬಿ ಇನ್ ಓರಲ್ ಆರ್ ರೈಟಿಂಗ್. ಎರಡನೇ ಪ್ರಶ್ನೆ, ದ ಕ್ಲಾಸಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕ್ಯಾನ್ ಬಿ ಆಲ್ಟರ್ಡ್ ವಿತ್ ದ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್. ಪಾರ್ಟ್ನರ್ಶಿಪ್ ಡೀಡ್ ಕ್ಲಾಸಸ್ನ ನಾವು ಎಲ್ಲ ಪಾರ್ಟ್ನರ್ನ ಒಪ್ಪಿಗೆಯನ್ನು ತಗೊಂಡು ಚೇಂಜ್ ಮಾಡ್ಬೋದು ಅಂತ ಕೇಳಿದರೆ ಉತ್ತರ ಸರಿಗಿದೆ. ಮೂರನೇ ಪ್ರಶ್ನೆ, ಇಫ್ ದ ಪಾರ್ಟ್ನರ್ಶಿಪ್ ಡೀಡ್ ಇಸ್ ಸೈಲೆಂಟ್ ಅಬೌಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ದ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಫರ್ಮ್ ಶುಡ್ ಬಿ ಶೇರ್ಡ್ ಆಸ್ ಪರ್ ಕ್ಯಾಪಿಟಲ್ ರೇಷಿಯೋ. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಪ್ರಾಫಿಟ್ ಅನ್ನು ಹೇಗೆ ಶೇರ್ ಮಾಡ್ಕೋಬೇಕು ಅಂತ ಕ್ಯಾಪಿಟಲ್ ರೇಷಿಯೋನಲ್ಲಿ ನಾವು ಶೇರ್ ಮಾಡಬೇಕು ಅಂತ ಕೇಳಿದರೆ ಉತ್ತರ ತಪ್ಪು. ಮುಂದಿನ ಪ್ರಶ್ನೆ, if the partnership deed is silent about profit sharing ratio, the profit and loss of the firm should be shared equally. ಪಾರ್ಟ್ನರ್ಶಿಪ್ ಡೀಡ್ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಪ್ರಾಫಿಟ್ ಅನ್ನು ಹೇಗೆ ಶೇರ್ ಮಾಡ್ಕೋಬೇಕು ಅಂತ, ಪ್ರಾಫಿಟ್ ಅಥವಾ ಲಾಸಸ್ ಅನ್ನ ಈಕ್ವಲ್ ಆಗಿ ಶೇರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಉತ್ತರ ಸರಿ. ಮುಂದಿನ ಪ್ರಶ್ನೆ, if there is no agreement in the firm, a partner is entitled to claim interest at the rate 10% on the amount of capital contributed by him in the firm. ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದ್ರೆ ಪಾರ್ಟ್ನರ್ಸ್ಗೆ ಯಾವುದೇ ಇಂಟ್ರೆಸ್ಟ್ ಕೊಡೋ ಹಾಗಿಲ್ಲ. ಸೊ ಇಲ್ಲಿ ಕೊಟ್ಟಿರೋದು ತಪ್ಪು. ಸೊ ಆನ್ಸರ್ ಫಾಲ್ಸ್. ಮುಂದಿನ ಪ್ರಶ್ನೆ, ಇಫ್ there is no agreement in the firm, a partner is not entitled to claim interest on amount of capital contributed by him in the firm. ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋ ಹಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಉತ್ತರ ಸರಿ ಇದೆ. ಮುಂದಿನ ಪ್ರಶ್ನೆ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಆಲ್ವೇಸ್ ಶೋ ಎ ಕ್ರೆಡಿಟ್ ಬ್ಯಾಲೆನ್ಸ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ ಅಂತ ಕೊಟ್ಟಿದ್ದಾರೆ, ಉತ್ತರ ಸರಿ ಇದೆ. ಮುಂದಿನ ಪ್ರಶ್ನೆ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಆಲ್ವೇಸ್ ಶೋ ಎ ಡೆಬಿಟ್ ಬ್ಯಾಲೆನ್ಸ್. ಸೊ ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ ಅಂತ ಕೇಳಿದರೆ ತಪ್ಪು. ಮುಂದಿನ ಪ್ರಶ್ನೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಸ್ ಮಿಯರ್ಲಿ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ದ ಫರ್ಮ್. ಅಪ್ರಾಪ್ರಿಯೇಷನ್ ಅಕೌಂಟು ಇಟ್ ಇಸ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಉತ್ತರ ಸರಿ ಇದೆ. ಮುಂದಿನ ಪ್ರಶ್ನೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಶೋಸ್ ಹೌ ಪ್ರಾಫಿಟ್ ಆರ್ ಅಪ್ರಾಪ್ರಿಯೇಟೆಡ್ ಅಮಾಂಗ್ ದ ಪಾರ್ಟ್ನರ್ಸ್. ಅಪ್ರಾಪ್ರಿಯೇಷನ್ ಸರಿ ಇದೆ. ಮುಂದಿನ ಪ್ರಶ್ನೆ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಪಾರ್ಟ್ನರ್ಶಿಪ್ ಇಸ್ ಸಿಮಿಲರ್ ಟು ದಟ್ ಆಫ್ ಎ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್. ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಅಕೌಂಟಿಂಗ್ ಮತ್ತೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಕೌಂಟಿಂಗ್ ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಉತ್ತರ ಸರಿ ಇದೆ. ಮುಂದಿನ ಪ್ರಶ್ನೆ, there are two methods by which the capital accounts of partner can be maintained. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮೇಂಟೈನ್ ಮಾಡೋದ್ರಲ್ಲಿ 2 ಮೆಥಡ್ ಇದೆ ಅಂತ ಕೊಟ್ಟಿದ್ದಾರೆ, ಉತ್ತರ ಸರಿ ಇದೆ. ಮುಂದಿನ ಪ್ರಶ್ನೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನೆನಪು ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಡೆಬಿಟ್ ಸೈಡ್ ಬರಿತೀವಾ? ಇಲ್ಲ ಅಲ್ವಾ, ಕ್ರೆಡಿಟ್ ಸೈಡ್ ಬರಿತೀವಿ, ಉತ್ತರ ತಪ್ಪಿದೆ. ಮುಂದಿನ ಪ್ರಶ್ನೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಕ್ರೆಡಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬರಿತೀವಿ ಅಂತ ಕೊಟ್ಟಿದ್ದಾರೆ, ಸರಿ ಇದೆ. ಮುಂದಿನ ಪ್ರಶ್ನೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ನೋಡಿ, ನೀವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ಮೆಟ್ ನೆನಪು ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ಸೈಡ್ ಬರಿತೀವಿ? ಡೆಬಿಟ್ ಸೈಡ್ ಬರಿತೀವಿ, ಸರಿ ಇದೆ. ಮುಂದಿನ ಪ್ರಶ್ನೆ, in the absence of partnership deed,
ನೋ ಪಾರ್ಟ್ನರ್ ಇಸ್ ಎಂಟೈಟಲ್ ಟು ಗೆಟ್ ಸ್ಯಾಲರಿ. ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ಪಾರ್ಟ್ನರು ಕೂಡ ಸ್ಯಾಲರಿ ಪಡ್ಕೊಳ್ಳುವ ಅರ್ಹತೆಯನ್ನು ಹೊಂದಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆ. ಮುಂದಿನ ಪ್ರಶ್ನೆ, ಇಫ್ there is loss, no interest on capital is to be paid to partners even if there is provision in the partnership deed. ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಡೀಡ್ ಮಾಡುವಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು ಅಂತ ಹೇಳಿರ್ತಾರೆ, ಪ್ರಾವಿಷನ್ ಕೊಟ್ಟಿರ್ತಾರೆ. ಒಂದ್ ವೇಳೆ ಏನಾದ್ರು ಬಿಸ್ನೆಸ್ ಅಲ್ಲಿ ಲಾಭ ಬಂದಿಲ್ಲ ಅಂದ್ರೆ ಆ ಸಮಯದಲ್ಲಿ ಪಾರ್ಟ್ನರ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡುವ ಅವಶ್ಯಕತೆ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಮಾಡಿದ್ರು ಕೂಡ ಲಾಭ ಇದ್ರೆ ಮಾತ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲ ಅಂದ್ರೆ ಲಾಭ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡುವ ಅವಶ್ಯಕತೆ ಇರೋದಿಲ್ಲ. ಸರಿ ಇದೆ. ನೆಕ್ಸ್ಟ್ ಪಾರ್ಟ್ ಬಿ, 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ನೋಡೋಣ. ಮೊದಲನೇ ಪ್ರಶ್ನೆ, ವಾಟ್ ಇಸ್ ಪಾರ್ಟ್ನರ್ಶಿಪ್ ಆರ್ ಡಿಫೈನ್ಡ್ ಪಾರ್ಟ್ನರ್ಶಿಪ್? ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಡೆಫಿನೇಷನ್ ಅಥವಾ ವಾಟ್ ಇಸ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್. ಆನ್ಸರ್ ಹೇಗಿದೆ, ಪಾರ್ಟ್ನರ್ಶಿಪ್ ಇಸ್ ಡಿಫೈನ್ಡ್ ಆಸ್ relation between two or more persons who invest capital, start business and share profit or loss among them. ಅಥವಾ ನೀವು ಈ ಡೆಫಿನೇಷನ್ ನ ಬೇರೆ ತರನು ಬರಿಬಹುದು. ಪಾರ್ಟ್ನರ್ಶಿಪ್ ಇಸ್ ಡಿಫೈನ್ಡ್ ಆಸ್ ದಿ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಸೊ ಇದು ಡೆಫಿನೇಷನ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ವಾಟ್ ಇಸ್ ಪಾರ್ಟ್ನರ್ಶಿಪ್ ಡೀಡ್? ಸೊ ಇದು ತುಂಬಾ ಇಂಪಾರ್ಟೆಂಟು, ಈಸಿ ಆಗಿದೆ. ಸೊ ಇಟ್ ಇಸ್ ಎ ರಿಟನ್ ಅಗ್ರಿಮೆಂಟ್ ಮೇಡ್ ಬಿಟ್ವೀನ್ ಪಾರ್ಟ್ನರ್ಸ್. ಇಟ್ ಇನ್ಕ್ಲೂಡ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಪಾರ್ಟ್ನರ್ಶಿಪ್. ಇದು ರಿಟನ್ ಅಗ್ರಿಮೆಂಟ್ ಆಗಿರುತ್ತೆ, ಪಾರ್ಟ್ನರ್ ನಡುವೆ ಮಾಡಲಾಗಿರುತ್ತೆ. ಇದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ತುಂಬಾ ಸಿಂಪಲ್ ಆಗಿದೆ. ಇಷ್ಟು ಬರೋದೇ ಆಯ್ತು. ನೆಕ್ಸ್ಟ್, ಮೆನ್ಷನ್ 2 ಮೆಥಡ್ಸ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೇಳಿದ್ದಾರೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೇಂಟೈನ್ ಮಾಡುವ 2 ಮೆಥಡ್ ಕೇಳಿದ್ದಾರೆ. ಮೊದಲನೇದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಎರಡನೇದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗಿವ್ ದ ಮೀನಿಂಗ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮೀನಿಂಗ್ ಕೇಳಿದ್ದಾರೆ. ಸೊ ಉತ್ತರ ನೋಡೋಣ ಬನ್ನಿ. ಇಟ್ ಇಸ್ ಎ ಮೆಥಡ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ವಿಚ್ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ರಿಮೇನ್ ಫಿಕ್ಸ್ಡ್ ಫ್ರಮ್ 1 year to another year ಎಕ್ಸೆಪ್ಟ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್. ಇದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮೇಂಟೈನ್ ಮಾಡುವ ಒಂದು ವಿಧಾನ ಆಗಿರುತ್ತೆ. ಇದರಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಚೇಂಜ್ ಆಗೋದಿಲ್ಲ, ಫಿಕ್ಸ್ ಆಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮೆನ್ಷನ್ ಎನಿ 2 ಸರ್ಕಮ್ಸ್ಟೆನ್ಸಸ್ ಇನ್ ವಿಚ್ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಕ್ಯಾನ್ ಚೇಂಜ್ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಚೇಂಜ್ ಆಗಲ್ಲ ಅಂತ ಹೇಳಿದ್ದೆ, ಕೆಲವೊಂದು ಸಂದರ್ಭದಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ ಸಂದರ್ಭದಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ ಬನ್ನಿ. ಮೊದಲನೇದು, ಇನ್ ಕೇಸ್ ಆಫ್ ಅಡಿಷನಲ್ ಕ್ಯಾಪಿಟಲ್ ಆರ್ ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಬೈ ಎ ಪಾರ್ಟ್ನರ್. ಒಂದು ವೇಳೆ ಏನಾದ್ರು ಪಾರ್ಟ್ನರು ಹೆಚ್ಚುವರಿ ಬಂಡವಾಳವನ್ನ ಹೂಡಿದ್ರೆ, ಹೊಸದಾಗಿ ಬಂಡವಾಳವನ್ನ ಹೂಡಿದ್ರೆ ಆಗ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಎರಡನೇ ಸರ್ಕಮ್ಸ್ಟೆನ್ಸಸ್, ಇನ್ ಕೇಸ್ ಆಫ್ ಡ್ರಾಯಿಂಗ್ ಔಟ್ ಆಫ್ ಕ್ಯಾಪಿಟಲ್, ಬಂಡವಾಳವನ್ನ ಹಿಂತೆಗೆದುಕೊಂಡರೆ, ಬಂಡವಾಳದಲ್ಲಿನ ಸ್ವಲ್ಪ ದುಡ್ಡನ್ನ ವಾಪಸ್ ತಗೊಂಡ್ರೆ ಆಗಲೂ ಕೂಡ ಕ್ಯಾಪಿಟಲ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಇದು 2 ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಇದು ನೋಡ್ಕೊಂಡಿರಿ. ಮುಂದಿನ ಪ್ರಶ್ನೆ, ವಾಟ್ ಇಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್? ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು ಅಂತ ಕೇಳಿದರೆ, ಇಟ್ ಈಸ್ ಎ ಮೆಥಡ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ವಿಚ್ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಚೇಂಜಸ್ ಫ್ರಮ್ 1 year to another year. ಇದು ಕೂಡ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುವ ಒಂದು ವಿಧಾನ. ಈ ವಿಧಾನದಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ, 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಸ್ಟೇಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ನಡುವೆ ಇರುವ 2 ವ್ಯತ್ಯಾಸ ಕೊಡಿ ಅಂತ ಕೇಳಿದ್ರೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಇನ್ ದಿಸ್ ಮೆಥಡ್ ಕ್ಯಾಪಿಟಲ್ ಬ್ಯಾಲೆನ್ಸ್ ರಿಮೇನ್ ಫಿಕ್ಸ್ಡ್ ಫ್ರಮ್ 1 year to another year ಎಕ್ಸೆಪ್ಟ್ ಸರ್ಟನ್ ಕಂಡೀಷನ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಇನ್ ದಿಸ್ ಮೆಥಡ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಚೇಂಜಸ್ ಫ್ರಮ್ 1 year to another year. ಇಲ್ಲಿ ಫಿಕ್ಸ್ ಆಗಿರುತ್ತೆ ಕ್ಯಾಪಿಟಲ್ ಬ್ಯಾಲೆನ್ಸ್, ಇಲ್ಲಿ ಚೇಂಜಸ್ ಆಗುತ್ತೆ.
ಎರಡನೇದು, 2 ಅಕೌಂಟ್ಸ್ ಆರ್ ಮೇಂಟೈನ್ಡ್ ಇನ್ ದಿಸ್ ಮೆಥಡ್, ನೇಮ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಇದರಲ್ಲಿ ಓನ್ಲಿ 1 ಅಕೌಂಟ್ ಇಸ್ ಮೇಂಟೈನ್ಡ್, ದಟ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಮೂರನೇ ವ್ಯತ್ಯಾಸ, ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ಫಾರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಪಾರ್ಟ್ನರ್ ಸ್ಯಾಲರಿ, ಶೇರ್ ಆಫ್ ಪ್ರಾಫಿಟ್ ಎಕ್ಸೆಟ್ರಾ ಆರ್ ರೆಕಾರ್ಡೆಡ್ ಇನ್ ಕರೆಂಟ್ ಅಕೌಂಟ್. ಎಲ್ಲ ಟ್ರಾನ್ಸಾಕ್ಷನ್ನ ಕರೆಂಟ್ ಅಕೌಂಟಲ್ಲಿ ಮೇಂಟೈನ್ ಮಾಡ್ತೀವಿ. ಇದರಲ್ಲಿ ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ಫಾರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಪಾರ್ಟ್ನರ್ ಸ್ಯಾಲರಿ, ಶೇರ್ ಆಫ್ ಪ್ರಾಫಿಟ್ ಎಕ್ಸೆಟ್ರಾ ಆರ್ ರೆಕಾರ್ಡೆಡ್ ಇನ್ ಕ್ಯಾಪಿಟಲ್ ಅಕೌಂಟ್. ಇದರಲ್ಲಿ ಒಂದೇ ಅಕೌಂಟ್ ಇರುತ್ತೆ, ಕ್ಯಾಪಿಟಲ್ ಅಕೌಂಟ್, ಅದರಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್? ಇಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದರೆ ಏನು ಅಂತ ಕೇಳಿದರೆ, ಆನ್ಸರ್, ಇಟ್ ರೆಫರ್ಸ್ ಟು ಮಿನಿಮಮ್ ಪ್ರಾಫಿಟ್ ಅಶ್ಯೂರ್ಡ್ ಬೈ ಆಲ್ ದ ಪಾರ್ಟ್ನರ್ಸ್ ಆರ್ ಎನಿ ಒನ್ ಆಫ್ ದ ಪಾರ್ಟ್ನರ್ ಟು ನ್ಯೂ ಪಾರ್ಟ್ನರ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್. ಅಂದರೆ ಹೊಸ ಪಾರ್ಟ್ನರ್ ಅಡ್ಮಿಷನ್ ಟೈಮಲ್ಲಿ ಉಳಿದಿರುವ ಎಲ್ಲ ಪಾರ್ಟ್ನರ್ಗಳು ಅಥವಾ ಯಾರಾದರೂ ಒಬ್ಬ ಪಾರ್ಟ್ನರ್ ನಿನಗೆ ಮಿನಿಮಮ್ ಇಷ್ಟು ಪ್ರಾಫಿಟ್ ಪ್ರತಿ ವರ್ಷ ಸಿಗುತ್ತೆ ಅಂತ ಭರವಸೆ ಕೊಡ್ತಾರಲ್ವಾ, ಅದನ್ನೇ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಾಟ್ ಯು ಮೀನ್ ಬೈ ಪಾಸ್ಟ್ ಅಡ್ಜಸ್ಟ್ಮೆಂಟ್ಸ್? ಇಟ್ ರೆಫರ್ಸ್ ಟು ಕರೆಕ್ಷನ್ ಆಫ್ ಎರರ್ ಆರ್ ಒಮಿಷನ್ ಇನ್ ದ ಪಾರ್ಟ್ನರ್ಶಿಪ್ ಅಕೌಂಟ್ ವಿಚ್ ಅಕರ್ಡ್ ಇನ್ ದ ಪ್ರೀವಿಯಸ್ ಇಯರ್. ಮುಂದಿನ ಪ್ರಶ್ನೆ, ನೇಮ್ ಎನಿ 2 ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡುವ 2 ಮೆಥಡ್. ಸೊ ನಿಮಗೆ ಎಲ್ಲ ಗೊತ್ತಿದೆ. ಮೊದಲನೇದು ಪ್ರಾಡಕ್ಟ್ ಮೆಥಡ್, ಎರಡನೇದು ಆವರೇಜ್ ಪೀರಿಯಡ್ ಮೆಥಡ್. ಮುಂದಿನ ಪ್ರಶ್ನೆ, ವೆನ್ ಡು ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಿ ಜನರಲಿ ಚಾರ್ಜ್ ಟು ಪಾರ್ಟ್ನರ್ಸ್? ಪಾರ್ಟ್ನರ್ಸ್ಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವಾಗ ಚಾರ್ಜ್ ಮಾಡ್ತೀವಿ ಅಂತ ಕೇಳಿದರೆ, ಆನ್ಸರ್, ವೆನ್ ದೇರ್ ಇಸ್ ಎ ಪ್ರಾವಿಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್, then interest on drawings can be charged to partners and it is charged at the end of the year. ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಏನಾದ್ರು ಪ್ರಾವಿಷನ್ ಇದ್ರೆ ಆಗ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಚಾರ್ಜ್ ಮಾಡ್ಬೋದು, ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ವರ್ಷದ ಕೊನೆಯಲ್ಲಿ ಚಾರ್ಜ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಹೌ ಡು ಯು ಕ್ಲೋಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇನ್ ಪಾರ್ಟ್ನರ್ಶಿಪ್? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಹೇಗೆ ಕ್ಲೋಸ್ ಮಾಡ್ತೀರಂತ ನಮಗೆ ಗೊತ್ತಿದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಕೊನೆಯಲ್ಲಿ ನಮಗೆ ರಿಮೈನಿಂಗ್ ಪ್ರಾಫಿಟ್ ಬರುತ್ತೆ ಅಥವಾ ಲಾಸ್ ಬರುತ್ತೆ, ಅದನ್ನು ಏನು ಮಾಡ್ತೀವಿ, ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ, ಹಂಚ್ತೀವಿ, ಆ ರೀತಿ ಕ್ಲೋಸ್ ಮಾಡ್ತೀವಿ. ಆನ್ಸರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಸ್ ಕ್ಲೋಸ್ಡ್ ಬೈ ಟ್ರಾನ್ಸ್ಫರಿಂಗ್ ರಿಮೈನಿಂಗ್ ಪ್ರಾಫಿಟ್ ಆರ್ ಲಾಸ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಮುಂದಿನ ಪ್ರಶ್ನೆ, ಸ್ಟೇಟ್ ಎನಿ 2 ಸ್ಪೆಷಲ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಮೊದಲನೇದು ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಇದು ಸ್ಪೆಷಲ್ ಆಸ್ಪೆಕ್ಟ್ ಆಗುತ್ತೆ. ಎರಡನೇದು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಂಗ್ ದ ಪಾರ್ಟ್ನರ್ಸ್. ಮೂರನೇದು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ನೆಕ್ಸ್ಟು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಇದು ಸ್ಪೆಷಲ್ ಆಸ್ಪೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ರೈಟ್ ಜರ್ನಲ್ ಎಂಟ್ರಿ ಟು ಟ್ರಾನ್ಸ್ಫರ್ ಆಫ್ ರಿಮೈನಿಂಗ್ ಪ್ರಾಫಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ರಿಮೈನಿಂಗ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ಕೇಳಿದರೆ, ಜರ್ನಲ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೇಯಿಂಗ್ ರಿಮೈನಿಂಗ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದು ಜರ್ನಲ್ ಎಂಟ್ರಿ ಆಗುತ್ತೆ. ಸೊ ನಿಮಗೆ 2 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್. ಸೊ ಈ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಚೆನ್ನಾಗಿ ನೋಡ್ಕೊಂಡಿರಿ. ಮೊದಲನೇ ಚಾಪ್ಟರಿಂದ ಆಲ್ಮೋಸ್ಟ್ ನಿಮಗೆ 99.9% ಈ ಪ್ರಶ್ನೆಗಳೇ ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.